ಚೆಲುವರಾಜುಗೆ ಮುನಿರತ್ನ ಅವಾಚ್ಯವಾಗಿ ನಿಂದನೆ ಹಿನ್ನೆಲೆಯಲ್ಲಿ ಮುನಿರತ್ನ ಆಕ್ಷೇಪಾರ್ಹ ಶಬ್ದ ಬಳಕೆಗೆ ಒಕ್ಕಲಿಗರ ಸಂಘ ಕಿಡಿಕಾರಿದೆ. ಬಿಜೆಪಿ ಶಾಸಕರ ಮಾತಿಗೆ ರಾಜ್ಯ ಒಕ್ಕಲಿಗರ ಸಂಘ ಖಂಡನೆ ವ್ಯಕ್ತಪಡಿಸಿದೆ. ಚೆಲುವರಾಜುಗೆ ಮುನಿರತ್ನ ಅವಾಚ್ಯವಾಗಿ ನಿಂದನೆ ಹಿನ್ನೆಲೆಯಲ್ಲಿ ಮುನಿರತ್ನ ಆಕ್ಷೇಪಾರ್ಹ ಶಬ್ದ ಬಳಕೆಗೆ ಒಕ್ಕಲಿಗರ ಸಂಘ ಈಗ ಕಿಡಿಕಾರಿದೆ. ಮುನಿರತ್ನಗೆ ಬಿಜೆಪಿಯಿಂದ ಶೋಕಾಸ್ ನೋಟಿಸ್ ಜಾರಿ ಮಾಡಲಾಗಿದೆ. ಶಿಸ್ತು ಸಮಿತಿಯಿಂದ ಮುನಿರತ್ನಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಲಾಗಿದೆ. ಜಾತಿ ನಿಂದೆಯ ಆಡಿಯೋ ಪ್ರಕರಣದಿಂದಾಗಿ ಪಕ್ಷದ ಶಿಸ್ತಿಗೆ ಧಕ್ಕೆ ಉಂಟಾಗಿದೆ. 5 ದಿನದಲ್ಲಿ ಸ್ಪಷ್ಟೀಕರಣ ನೀಡುವಂತೆ ಈಗ ನೋಟಿಸ್ ಜಾರಿ ಮಾಡಲಾಗಿದೆ. ಶಿಸ್ತು ಸಮಿತಿ ಮುಂದೆ ಸ್ಪಷ್ಟೀಕರಣ ನೀಡುವಂತೆ ಈಗ ನೋಟಿಸ್ ಜಾರಿ ಮಾಡಲಾಗಿದೆ. ಬಿಜೆಪಿಯಿಂದನೂ ಈಗ ಕ್ರಮಕ್ಕೆ ಮುಂದಾಗ್ತಾ ಇರುವಂಥದ್ದು. ಈಗೇನು ಆಡಿಯೋ ಸ್ಫೋಟಗೊಂಡಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣವನ್ನ ನೀಡೋದಕ್ಕೆ ಮುನಿರತ್ನಗೆ ಶೋಕಾಸ್ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಶಿಸ್ತು ಸಮಿತಿಯಿಂದ ಮುನಿರತ್ನಗೆ ಈಗ ಶೋಕಾಸ್ ನೋಟಿಸ್ ಜಾರಿ ಮಾಡಲಾಗಿದೆ. ಜಾತಿ ನಿಂದನೆಯ ಆಡಿಯೋ ಪ್ರಕರಣದಿಂದಾಗಿ ಪಕ್ಷದ ಶಿಸ್ತಿಗೆ ಧಕ್ಕೆ ಉಂಟಾಗಿದೆ. ಹೀಗಾಗಿ 5 ದಿನದಲ್ಲಿ ಸ್ಪಷ್ಟೀಕರಣ ನೀಡಬೇಕು ಅನ್ನುವಂಥ ರೀತಿಯಲ್ಲಿ ಮುನಿರತ್ನಗೆ ಶಿಸ್ತು ಸಮಿತಿಯಿಂದ ನೋಟಿಸ್ ಜಾರಿ ಮಾಡಲಾಗಿದೆ. ಶಿಸ್ತು ಸಮಿತಿಯ ಮುಂದೆ ಸ್ಪಷ್ಟೀಕರಣವನ್ನ ನೀಡಬೇಕಾಗಿದೆ ಈಗ ಮುನಿರತ್ನ. ಈ ಒಂದು ಪ್ರಕರಣಕ್ಕೆ ಒಂದು ಕಡೆಯಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಪ್ರಕ್ರಿಯೆ ನಡೀಬೇಕಿದೆ. ತದನಂತರದಲ್ಲಿ ಪೊಲೀಸರು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಬೇಕಿದೆ. ಇನ್ನು ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಗದೀಶ್, ಈಗಾಗಲೇ ಬೌರಿಂಗ್ ಆಸ್ಪತ್ರೆಯಿಂದ ಮುನಿರತ್ನ ಅವರನ್ನ ಅಶೋಕನಗರ ಪೊಲೀಸ್ ಠಾಣೆಗೆ ಶಿಫ್ಟ್ ಮಾಡಲಾಗಿದೆ. ಏನೆಲ್ಲ ಪ್ರಕ್ರಿಯೆಗಳು ಬಾಕಿ ಇದೆ? ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರಾ, ಹೇಗೆ? ಖಂಡಿತ ನಿತಿನ್, ಶಾಸಕ ಮುನಿರತ್ನಗೆ ಶಾಕ್ ಮೇಲೆ ಶಾಕ್ ಬಿದ್ದಿರುವಂತದ್ದು. ದಾಖಲಾಗಿರುವಂತಹ 2 FIR ಸಂಬಂಧವಾಗಿ ಈಗಾಗಲೇ ವೈಯಾಲಿ ಕಾವಲ್ ಪೊಲೀಸರು ಕೂಡ ಒಂದು ತನಿಖೆಯನ್ನ ಆರಂಭಿಸಿದ್ದಾರೆ. ಆ ನಿಟ್ಟಿನಲ್ಲಿ ಒಂದು ವಿಶೇಷ ತಂಡವನ್ನ ರಚನೆ ಮಾಡಿ ಕೋಲಾರದಲ್ಲಿ ಮುನಿರತ್ನ ಅವರನ್ನ ಏನು ವಶಕ್ಕೆ ಪಡೆದುಕೊಂಡು ಅಲ್ಲಿಂದ ಕರ್ತಾ ಇರುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೆದಿರುವಂಥದ್ದು. ಅದರಂತೆ ಈಗಾಗಲೇ ಬೋರಿಂಗ್ ಆಸ್ಪತ್ರೆಯಲ್ಲಿ ಒಂದು ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸುವಂತಹ ಮುಖಾಂತರವಾಗಿ ಅಂದ್ರೆ ಅವ್ರಿಗೆ ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಇದೆಯಾ, ಏನಾದರೂ ವಿಚಾರಣೆಯ ಸಂದರ್ಭದಲ್ಲಿ ಬೇಕಾದಂತಹ ಒಂದು ಪ್ರಶ್ನೆಗಳನ್ನ ಕೇಳುವಂತಹ ಸಂದರ್ಭದಲ್ಲಿ ಅವರ ಆರೋಗ್ಯ ಸ್ಥಿತಿಗೆ ಯಾವ ರೀತಿ ಇರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಮುನ್ನೆಚ್ಚರಿಕಾ ಕ್ರಮವಾಗಿ ವೈದ್ಯಕೀಯ ಪರೀಕ್ಷೆಗಳನ್ನ ಕೂಡ ಅವರನ್ನ ಒಳಪಡಿಸಿರುವಂಥದ್ದು. ಇನ್ನು ಅದಾದ ಬಳಿಕವಾಗಿ ಈಗ ಮುನಿರತ್ನರವರನ್ನ ಏನು ಅಶೋಕ ನಗರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದಿರುವಂಥದ್ದು. ಈಗಾಗಲೇ ಪೊಲೀಸ್ ಠಾಣೆಯ ಮುಂದೆ ಕೂಡ ಒಂದಷ್ಟು ಅವರ ಬೆಂಬಲಿಗರ ಕೂಡ ಜಮಾಯಿಸಿರುವಂಥದ್ದನ್ನ ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಏನು ಈಗಾಗಲೇ ಇಲ್ಲಿಗೆ ಕರೆದುಕೊಂಡು ಬಂದು ಈಗ ವಿಚಾರಣೆಯ ಹಂತವನ್ನು ಕೂಡ ಈಗ ಆರಂಭವನ್ನ ಮಾಡಿರುವಂಥದ್ದು. ಅಂದ್ರೆ ಪ್ರಾಥಮಿಕವಾಗಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಖಲಾಗಿರುವಂತಹ 2 ಪ್ರಕರಣಗಳೇನಿವೆ ಆ ಸಂಬಂಧವಾಗಿ ಅಂದ್ರೆ ಈಗಾಗಲೇ ಏನು ಮಾಜಿ ಕಾರ್ಪೊರೇಟರ್ ಆಗಿರುವಂತಹ ವೇಲು ನಾಯ್ಕರ್ ಜೊತೆಗೆ ಈ ಗುತ್ತಿಗೆದಾರ ಚೆಲುವರಾಜು ಆಗಿರ್ಬೋದು, ಇವರು ನೀಡಿರುವಂತಹ ಒಂದು ದೂರುಗಳೇನಿವೆ ಆ ಸಂಬಂಧವಾಗಿ ಅಂದ್ರೆ ಈಗಾಗಲೇ ಚೆಲುವರಾಜು ಅವರು ನೀಡಿರುವಂತಹ ದೂರಿನ ಸಂಬಂಧವಾಗಿ ಏನು ಅವರ ಮನೆ ಏನಿದೆ ಮುನಿರತ್ನ ಅವರ ಮನೆಗೆ ಹೋಗಿ ಅಲ್ಲಿ ಶೇಷಾದ್ರಿಪುರಂ ACP ಅವರು ಒಂದು ಸ್ಥಳ ಮಹಾಜರ ಪ್ರಕ್ರಿಯೆಗಳನ್ನು ಕೂಡ ಮಾಡುವಂಥದ್ದು, ಆ ರೀತಿಯಾದಂತಹ ಒಂದು ಪ್ರಕ್ರಿಯೆಗಳನ್ನ ಮಾಡಲಾಗಿರುವಂಥದ್ದು. ಈಗ ಸದ್ಯಕ್ಕೆ ಅಶೋಕನಗರಕ್ಕೆ ಕರೆದುಕೊಂಡ್ಬಂದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿರುವಂಥದ್ದು. ಇನ್ನು ಏನು ಬಂಧನ ಮಾಡಿದಂತ 24 ಗಂಟೆಗಳ ಒಳಗಾಗಿ ನ್ಯಾಯಾಧೀಶರ ಮುಂದೆ ಕೂಡ ಹಾಜರು ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ನ್ಯಾಯಾಧೀಶರ ಮುಂದೆ ಹಾಜರು ಮಾಡಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ವಿಚಾರಣೆಗಾಗಿ ವಶಕ್ಕೆ ಪಡೆಯುವಂತಹ ಒಂದು ಸಾಧ್ಯತೆಗಳು ಕೂಡ ಇರುವಂತದ್ದು. ನಿತಿನ್, ಓಕೆ ಜಗದೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗೆ.